ಸರ್ ಸದ್ಯ ನೀವು ಇಲ್ಲೇ ಇದ್ದೀರಲ್ಲ, ನಾನು 2 ಮನೆ ಬಾಗಿಲು ತಟ್ಟಿ ಈ ಮನೆ ಬಾಗಿಲು ಹೇಗಪ್ಪ ತಟ್ಟೋದು ಅಂತ ಯೋಚಿಸ್ತಾ ಇದ್ದೆ. ನೀವು ನನ್ನೇ ಹುಡ್ಕೊಂಡು ಬಂದಿದ್ರಾ? ಹ್ಞೂ ಸರ್, ಎಲ್ಲರೂ ನಿಮ್ಮನ್ನೇ ಹುಡುಕ್ತಾ ಇದ್ದಾರೆ. ಪೊಲೀಸು? ಸರ್ ನಿಮ್ಗೇನು ಬೇಕಿತ್ತು? ರಾಮ್ ಸರ್ ಬೇಕಿತ್ತು. ಅದು ಬಾಸೇ ಕಳಿಸಿದ್ದಾರೆ. ಬಾಸ್ ಕಳ್ಸಿದ್ರಾ? ಹಾಂ, ಕ್ರೇಜಿ ಅಲ್ಲ? ಈ ಥರ ಬಾಸ್ನ ಎಲ್ಲರೂ ನೋಡಿದ್ದೀರಾ? ನನ್ನನ್ನು ಕರ್ಸೋಕ್ಕೆ ಪೊಲೀಸ್ನೇ ಕರ್ಸ್ಬಿಟ್ಟಿದ್ದಾರೆ. ಫನಿ. ಅಯ್ಯೋ ನಿಮಗೆ ಏನೋ ಕೆಲಸ ಆಯ್ತೋ ಏನೋ, ಇಡೀ ದಿನ ನೀವು ಇಲ್ಲೇ ಇದ್ರಿ. ಬಾಸ್ ಯಾವಾಗಲೂ ಹೀಗೇನೆ. ಬಾಸ್ ಏನಾದರೂ ಕೋಪ ಮಾಡ್ಕೊಂಡಿದ್ದಾರಾ? ಸ್ಯಾಲ್ರಿ ಏನಾದರೂ ಕಟ್ ಮಾಡಿಬಿಡ್ತಾರಷ್ಟೇ. ಹಾಗೇನು ಮಾಡಲ್ಲ, ನಾನು ಬಾಸ್ ಹತ್ರ ಮಾತಾಡ್ತೀನಿ. ಸರ್, ನೀವು ಬೇರೆ ಏನೋ ಕೆಲಸದ ಮೇಲೆ ಹೋಗ್ತಿದ್ರಿ ಅಂತ ಕಾಣುತ್ತೆ. ಹಾಗೆ ನನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದ್ರಿ ಅನ್ಸುತ್ತೆ ಅಲ್ವಾ? ಹೌದು ಸರ್. ಓ, ವೆರಿ ನೈಸ್. ಸರ್, ನಾನು ಇನ್ನೇನು ಹೊರಡೋಣ ಅಂತ ಬಂದೆ, ಅಷ್ಟರಲ್ಲಿ ನೀವೇ ಬಂದ್ರಿ ನೋಡಿ. ನಾನು ಬರ್ತೀನಿ. ಓಕೆ ಸರ್. ನನ್ನ ಫ್ರೆಂಡ್ಗೂ ಹಾಗೆ ಹೇಳಿಬಿಡಿ, ನೀವು ರೆಸ್ಟ್ ತಗೊಳ್ಳಿ, ಟ್ಯಾಬ್ಲೆಟ್ಸ್ ಎಲ್ಲ ನೀಟಾಗಿ ಫಾಲೋ ಮಾಡಿ. ಓಕೆ? ಇದೇ ಫಸ್ಟ್ ಟೈಮ್ ಪೊಲೀಸ್ ಬರ್ತಾ ಇರೋದು ಮನೆಗೆ. ಒಂಥರ ಟೆನ್ಷನ್ ಆಗಿಬಿಟ್ಟಿತ್ತು. ಥೋರಿ, ನಾನೆಲ್ಲ ನೋಡ್ಕೋತೀನಿ. ರಾಮ್, ನೀವು ಬಂದಾಗಲೇ ಇದನ್ನು ಹೇಳಬೇಕು ಅಂದ್ಕೊಂಡೆ. ಸಿಹಿ ಇರ್ಲು, ಅದಕ್ಕೆ ನಾನು ಮಾತಾಡೋಕ್ಕಾಗಲಿಲ್ಲ. ದೇವಸ್ಥಾನದಲ್ಲಿ ನಾನು ಆ ಥರ ಮಾತಾಡಬಾರ್ದಿತ್ತು. ಐ ಆಮ್ ಸಾರಿ, ನನ್ನ ಕಡೆಯಿಂದ ತಪ್ಪಾಯಿತು. ಇನ್ಮೇಲೆ ಅಡ್ವಾನ್ಸ್ ಸ್ಯಾಲ್ರಿ ಬಗ್ಗೆ ನೀವು ಮಾತು ಆಡಬಾರ್ದು, ಟ್ರೈಯೂ ಮಾಡಬಾರ್ದು. ನಾನು ಹೇಗೋ ಮ್ಯಾನೇಜ್ ಮಾಡ್ಕೋತೀನಿ. ಯಾ, ಶ್ಯೂರ್. ಬಾಯ್. ಸರ್, ನೀವ್ಯಾಕೆ ಇಲ್ಲಿಗೆ ಬರಕ್ಕೆ ಹೋದ್ರಿ? ಸರ್, ನೀವು ಮಿಸ್ಸಿಂಗ್ ಅಂತ ಕಾಲ್ ಬಂತು. ನಿಮ್ಮ ಮನೇಲಿ ಎಲ್ಲರೂ ತುಂಬ ಗಾಬರಿ ಆಗಿದ್ದಾರೆ ಸರ್. ಸರ್, ನಿಮ್ಗೇನು ತೊಂದರೆ ಆಗಿಲ್ಲ ಅಲ್ಲ? ನೋ, ಐ ಆಮ್ ಅಬ್ಸಲ್ಯೂಟ್ಲಿ ಫೈನ್. ಸರ್, ನೀವು ಇಂಥ ಜಾಗದಲ್ಲಿ? ಆ್ಯಕ್ಚುಲಿ ನಾನು ನನ್ನ ಫ್ರೆಂಡ್ನ ಮೀಟ್ ಮಾಡಕ್ಕೆ ಬಂದೆ. ನನಗೇನೂ ಆಗಿಲ್ಲ. ಇನ್ಸ್ಪೆಕ್ಟರ್, ಇಫ್ ಯು ಡೋಂಟ್ ಮೈಂಡ್, ನೀವು ನಂಗೊಂದು ಹೆಲ್ಪ್ ಮಾಡ್ಬೋದಾ? ಶೋರ್ ಸರ್, ಹೇಳಿ. ನಾನು ಇಲ್ಲಿಗೆ ಬಂದಿರೋದನ್ನ ಯಾರ ಹತ್ರನೂ ಹೇಳಕ್ ಹೋಗ್ಬೇಡಿ. ಮನೆಯವ್ರ ಹತ್ರ ನಾನು ಮಾತಾಡ್ಕೋತೀನಿ. ಡೋಂಟ್ ವರಿ. ಓಕೆ ಸರ್, ಗುಡ್ ನೈಟ್. ನನ್ನ ಫೋನ್ ಸಿಗದೆ ಇದ್ದದ್ದು ನೋಡಿ ಮನೆಯವ್ರು ಪ್ಯಾನಿಕ್ ಆಗಿರ್ಬೋದು ಅಂತ ಅನ್ಸುತ್ತೆ. ಮಾವಯ್ಯ, ಮಾವಯ್ಯ. ರಾಮ್ ಬಂದ? ಇಲ್ಲ ಮಾವಯ್ಯ, ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡ್ತಾನೆ. ಅದನ್ನ ಹೇಳೋಣ ಅಂತಾನೆ ಓಡ್ ಬಂದೆ. ಎಲ್ಲಿದಾನಂತೆ? ಮಾತಾಡ್ದೆ ನೀನು? ಇಲ್ಲ ಮಾವಯ್ಯ, ಕಮಿಷನರ್ ಹತ್ರ ಮಾತಾಡಿದೆ. ಅವ್ನು ಹುಷಾರಾಗಿದ್ದಾನಂತೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಮನೆಗೆ ಬಂದ್ಬಿಡ್ತಾನೆ. ನಿಜವಾಗ್ಲೂ ಹೇಳ್ತಿದ್ಯಮ್ಮ? ಹ್ಞೂ ಮಾವಯ್ಯ, ನಿಜಾನೇ. ನಿಜವಾಗ್ಲೂ ಅವನಿಗೇನು ಆಗಿಲ್ಲ ತಾನೆ? ಖಂಡಿತವಾಗ್ಲೂ ಏನೂ ಆಗಿಲ್ಲ. ಅವನು ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ ಅಂತಂದೆ? ಅಲ್ಲ ಮಾವಯ್ಯ, ತುಂಬ ಫೋರ್ಸ್ ಮಾಡಿ ಕೇಳಿ ಎಲ್ರೂ ಯಾಕೆ ಪ್ಯಾನಿಕ್ ಮಾಡೋದು ಅಂತ ನಾನೇ ಸುಮ್ಮನಾದೆ. ಸದ್ಯಕ್ಕೆ ಅವನು ಆರಾಮಾಗಿದ್ದಾನಲ್ಲ ಅಂತ ಕೇಳಿ ನನಗೆ ಜೀವ ಬಂದಂಗೆ ಆಯಿತು. ಅದಕ್ಕೆ ನಿಮಗೂ ಹೇಳೋಣ ಅಂತ ಓಡ್ ಬಂದೆ. ಈಗ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಯ್ತಮ್ಮ. ಈಗಿನ ಕಾಲದ ಹುಡುಗರಿಗೆ ಮನೆಯಲ್ಲಿ ದೊಡ್ಡವರು ಎಷ್ಟು ಟೆನ್ಷನ್ ಆಗ್ತಾರೆ ಅನ್ನೋದೇ ಗೊತ್ತಾಗೋದಿಲ್ಲ. ಅವ್ರದ್ದೇ ಪ್ರಪಂಚದಲ್ಲಿ ಕಳೆದು ಹೋಗ್ಬಿಡ್ತಾರಮ್ಮ. ಅದರಲ್ಲೂ ನಮ್ಮಪ್ಪು ಇಷ್ಟು ವರ್ಷ ಬೇರೆ ಪ್ರಪಂಚದಲ್ಲೇ ಇದ್ದವನಲ್ವಾ. ಅವನ್ನ ಕಟ್ಟ ಹಾಕಬೇಕು ಅಂತಂದರೆ ಇರೋದು ಒಂದೇ ದಾರಿ ಕಣಮ್ಮ. ಮನೇಲಿ ಕೈ ಹಿಡಿದು ಹೆಂಡ್ತಿ ಅಂತ ಇದ್ದಿದ್ರೆ ಅವನು ಇಷ್ಟೊತ್ತು ಹೊರಗಿರ್ತಿದ್ನ? ಅವಳು ಸುಮ್ಮನೆ ಬಿಡ್ತಿದ್ಲೇನಮ್ಮ? ಅವನಿಗೆ ಈ ಆಫೀಸ್ ಸವಾಸ ಎಲ್ಲ ಬೇಡಮ್ಮ. ಅವನೊಂದು ಮದುವೆ ಮಾಡಿಕೊಂಡು ನಮ್ಮ ಜೊತೆ ಸಂತೋಷವಾಗಿದ್ದರೆ ಅಷ್ಟೇ ಸಾಕು. ನೀನೇನಂತೀಯಮ್ಮ? ಅವನು ಬರಲಿ ಮಾವಯ್ಯ,
ಮಾತಾಡೋಣ. ಮಾತಾಡೋದೇನು, ನಾನು ತೀರ್ಮಾನ ಮಾಡೇ ಬಿಟ್ಟೆ. ಚಳ್ಳೆ ಹಣ್ಣು ತಿನ್ನಿಸ್ಕೊಂಡು ಓಡಾಡ್ತಿದ್ದಾನೆ ಈ ವಿಷಯದಲ್ಲಿ. ಇನ್ನು ನಾನು ಸುಮ್ಮನೆ ಇರೋದಿಲ್ಲ. ಇನ್ನು ತಡ ಮಾಡೋದಕ್ಕೆ ನನ್ನ ಮನಸ್ಸು ತಡೀತಿಲ್ಲ. ಮನಸ್ಸು ತಡೆದು ನನ್ನ ಜೀವ ತಡೆಯುತ್ತೋ ಇಲ್ಲೋ ಗೊತ್ತಿಲ್ಲ. ಅದಕ್ಕೆ ನಾನು ಅವ್ನ ಮದುವೆ ನೋಡಲೇಬೇಕು. ಅದಕ್ಕೆ ನೀವು ಇಷ್ಟು ದೊಡ್ಡ ಮಾತೆಲ್ಲ ಆಡ್ಬೇಕಾ ಮಾವಯ್ಯ? ಅವ್ನ ಮದುವೆ ನಡೆಯುತ್ತೆ, ಅದನ್ನು ನಾನು ನೋಡ್ಕೋತೀನಿ. ಅದೇ ಸಮಾಧಾನ ಕಣಮ್ಮ. ನೀನಿರೋ ಹೊತ್ತಿಗೆ ಆ ಮೇಲಿರೋ ವಾಣಿ ಆತ್ಮ ನೆಮ್ಮದಿಯಾಗಿರುತ್ತೆ. ಯಜಮಾನ್ರೆ, ಚಿಕ್ಕಯ್ಯ ಬಂದ್ರು. ಬನ್ನಿ ಚಿಕ್ಕಯ್ಯ, ಬನ್ನಿ. ಅಪ್ಪು, ಅಪ್ಪು ಎಲ್ಲಿಗೂ ಹೋಗಿದೆ? ಒಂದು ಫೋನ್ ಆದ್ರೂ ಮಾಡಬಾರ್ದಾಗಿತ್ತ? ರಾಮ ಅಲ್ಲ ಕಣ, ಯಾಕೋ ಎಷ್ಟೊಂದು ಗಾಬರಿ ಬೀಳಿಸ್ಬಿಟ್ಟೆ ನೀನು. ಯಾಕೆ ತಾತ, ಏನಾಯ್ತು? ಏನಾಯ್ತಾ? ಎಲ್ಲಿ ಹೋಗಿದ್ದೆ ಅಂತ ಗೊತ್ತಿಲ್ಲ, ಒಂದು ಫೋನ್ ಇಲ್ಲ. ಎಷ್ಟು ಟೆನ್ಷನ್ ಆಗಿದೆ ಗೊತ್ತಾ ನಮಗೆಲ್ಲ. ಮಾವಯ್ಯ ಅಂತೂ ನಿನಗೆ ಏನಾಗೋಯ್ತು ಅಂತ ತುಂಬಾ ಗಾಬರಿ ಆಗಿದ್ರು ರಾಮ್. ಅಯ್ಯೋ ತಾತ, ನನ್ಗೇನಾಗುತ್ತೆ? ಅದೆಲ್ಲ ಬಿಡು. ಇನ್ಮೇಲೆ ತಡ ಆಗೋದಾದ್ರೆ ಫೋನ್ ಮಾಡಿ ತಿಳಿಸ್ಬೇಕು. ಸರಿ, ಸಾರಿ ತಾತ. ಐ ಆಮ್ ರಿಯಲಿ ಸಾರಿ ಚಿಕ್ಕಿ. ಸ್ವಲ್ಪ ಆಫೀಸ್ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿದೆ. ಎಕ್ಸಾಕ್ಟ್ಲಿ, ನಾನು ಅದನ್ನೇ ಹೇಳಿದೆ ರಾಮ್. ನೀನು ಯಾವುದೋ ಮೀಟಿಂಗ್ ಹೋಗಿರ್ತೀಯ, ಬ್ಯುಸಿ ಆಗಿರ್ತೀಯ, ನಿನಗೇನು ಆಗಿರಲ್ಲ ಅಂತ. ಅದು ಕೇಳಬೇಕಲ್ಲ. ನಿಮ್ಮ ಚಿಕ್ಕಪ್ಪ ಬಿಡು, ಯಾವಾಗ ಮನೇಲಿ ಇರ್ತಾರೆ, ಯಾವಾಗ ಮನೆಯಿಂದ ಹೋಗ್ತಾರೆ ಯಾರಿಗೂ ಗೊತ್ತಾಗಲ್ಲ. ಸೊ ಅವ್ರ ಬಗ್ಗೆ ನಾವೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆದರೆ ನೀನು ಹೀಗೆ ಲೇಟ್ ಮಾಡಿದ್ಯಲ್ಲ, ನಮಗೆಲ್ಲ ಗಾಬರಿ ಆಗೋಯ್ತು ಅಷ್ಟೇ. ಊಟ ಮಾಡ್ದೇನಪ್ಪ? ಅದು ಎಲ್ಲಿ ಮಾವಯ್ಯ ಮಾಡಿರ್ತಾನೆ, ಬ್ಯುಸಿಯಾಗಿದ್ದ ಅಂತ ಹೇಳಿದ್ನಲ್ಲ. ನೀವೆಲ್ಲರೂ ಊಟ ಮಾಡಿದ್ರಾ? ನೀನಿಲ್ದೆ ನಾವೆಲ್ಲ ಯಾವತ್ತು ಊಟ ಮಾಡಿದೀವಪ್ಪು? ಯಾರೂ ಊಟ ಮಾಡಿಲ್ವಾ? ಐ ಆಮ್ ರಿಯಲಿ ಸಾರಿ ತಾತ. ನನಗೋಸ್ಕರ ನೀವೆಲ್ಲರೂ ಇಷ್ಟೊಂದು ತಲೆ ಕೆಡ್ಸ್ಕೊಂಡಿದ್ದೀರಾ ಅಂತ ಗೊತ್ತಿರಲಿಲ್ಲ. ನೀನೇನು ಕ್ಷಮೆ ಕೇಳೋ ಅಗತ್ಯ ಇಲ್ಲ. ಒಟ್ಟಿನಲ್ಲಿ ಕ್ಷೇಮವಾಗಿ ಮನೆಗೆ ಬಂದಿಯಲ್ಲ, ಅಷ್ಟೇ ಸಾಕು. ನಾನು ಗಾಬರಿ ಆಗ್ತಾ ಇರಲಿಲ್ಲ. ನಂಗೆ ಗೊತ್ತು ನಮ್ಮ ಮೊಮ್ಮಗನಿಗೆ ಏನೂ ಆಗೋದಿಲ್ಲ ಅಂತ. ಆದ್ರೂ ಯಾಕೋ ಏನೋ ಹೇಳ್ಕೊಳಕ್ಕಾಗದೇ ಇರೋಂಥ ದಿಗಿಲು ಕಣೋ. ಎಲ್ಲೋ ದೂರದ ದೇಶದಲ್ಲಿದ್ದು ನಿನ್ನ ನೋಡದೆ ಇರೋದಕ್ಕಿಂತ ನೀನು ನಮ್ಮ ಕಣ್ಮುಂದೆಲ್ಲ ಇದ್ದೀಯಲ್ಲ ಅನ್ನೋದೇ ಒಂದು ದೊಡ್ಡ ವಿಷಯ ಕಣೋ. ಯಾವಾಗಲೂ ಬರೋ ಟೈಮಿಗೆ ಬರದೇ ಇರೋದು ನೋಡಿ ಸ್ವಲ್ಪ ಗಾಬರಿ ಆಯಿತು ಅಷ್ಟೆ. ಇದರಲ್ಲಿ ಅಶೋಕ ಬೇರೆ ಕಣ್ಣಿಗೆ ಕಂಡಿಲ್ಲ. ಎಲ್ಲ ಓಕೆ ತಾನೇ? ಎಲ್ಲ ಓಕೆ ತಾತ, ಯಾವ ಪ್ರಾಬ್ಲಮ್ಮು ಇಲ್ಲ. ನೀವೆಲ್ಲರೂ ಇಷ್ಟೊಂದು ಪ್ರೀತಿ ಕಾಳಜಿ ತೋರಿಸ್ತಿರೋದು ನೋಡಿದ್ರೆ ಅದಕ್ಕೆ ನಾನು ಹೇಗೆ ರಿಯಾಕ್ಟ್ ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಐ ಥಿಂಕ್ ಐ ಆಮ್ ದ ಮೋಸ್ಟ್ ಲಕ್ಕಿಯೆಸ್ಟ್ ಪರ್ಸನ್ ಆನ್ ದಿಸ್ ಅರ್ತ್. ಊಟ ಮಾಡು, ಊಟ ಮಾಡು. ತಾತ ನೀವು? ಇಲ್ಲಪ್ಪ, ತಡ ಆದಮೇಲೆ ಊಟ ಮಾಡಿದ್ರೆ ಜೀರ್ಣ ಆಗೋದಿಲ್ಲ. ಅದಕ್ಕೆ ಒಂದು ಲೋಟ ಹಾಲು ಕುಡಿದು ಮಲ್ಕೋತೀನಿ, ಆಯಾಸ ಆಗಿದೆ. ಸರಿ ತಾತ, ಗುಡ್ ನೈಟ್. ಮಾತ್ರೆ ತಗೊಳ್ಳಿ ಮಾವಯ್ಯ. ಅಲ್ಲಿ ನೋಡಿದ್ರೆ ಸೀತಾ ಒಬ್ಬರೇ ಎಲ್ಲದನ್ನು ನಿಭಾಯಿಸ್ತಿದ್ದಾರೆ. ಇಲ್ಲಿ ನನಗೋಸ್ಕರ ಇಷ್ಟೊಂದು ಜನ ಇದ್ದಾರೆ. ಅಪ್ಪು, ಫ್ರೆಶ್ನಪ್ ಆಗ್ಬಾ, ಹೋಗು. ನಾನೇ ನನ್ನ ಕೈಯಾರೆ ನಿನ್ಗೆ ಊಟ ಬಡಿಸ್ತೀನಿ. ಇವಳು ಊಟ ಬಡಿಸ್ತಾಳ? ಆಮಂಗೆ ನೀನು ನಿನ್ನ ಕೈಯಾರೆ ಊಟ ಬಡಿಸು. ಅಕ್ಕ ಇದಾರಲ್ಲ ರೀ. ಅದಕ್ಕೆ ಹೇಳ್ತಾ ಇರೋದು, ನೀನು ಬಡಿಸ್ಬೇಕು. ಹೋಗು ಹೋಗು ಹೋಗು. ಹ್ಞೂ. ಅಪ್ಪು, ಎಲ್ಲೋ ಕಳೆದು ಹೋಗಿದ್ಯಾ? ಹೋಗು, ಫ್ರೆಶ್ನಪ್ ಆಗ್ಬಾ, ಬಡಿಸ್ತೀನಿ. ಸರಿ ಚಿಕ್ಕಿ. ಅಪ್ಪು, ಇಡೀ ದಿನ ಎಲ್ಲಿಗೆ ಹೋಗಿದ್ದೆ? ತುಂಬ ಬ್ಯುಸಿ ಇದ್ದ? ಆಫೀಸಲ್ಲಿ ಇರಲಿಲ್ವಂತೆ? ನಾನು ಆಫೀಸಲ್ಲಿ ಇರಲಿಲ್ಲ ಅಂತ ನಿಮ್ಗೆ ಯಾರು ಹೇಳಿದ್ದು ಚಿಕ್ಕಿ? ಇದೆಂಥ ಪ್ರಶ್ನೆರಾ? ನೀನೇನೋ ಆಫೀಸಲ್ಲಿ ಸಾಧಾರಣ ಎಂಪ್ಲಾಯಿನ? ನೀನು ಬಾಸ್ ಕಣೋ, ಅದು
ವೀಕೆಂಡಲ್ಲೂ ಕೆಲಸ ಮಾಡುವಂಥ ಬಾಸ್. ಇಡೀ ದಿನ ನೀನು ಆಫೀಸಲ್ಲಿ ಇಲ್ಲ ಅಂತಂದರೆ ಅದು ನ್ಯೂಸ್ ಆಗಲ್ವಾ? ಸರಿ ಸರಿ, ಹೋಗು, ಕೈಕಾಲು ಮುಖ ತೊಳ್ಕೊಂಬ, ಊಟ ಮಾಡೋಣ. ಶ್ವೇತಾ, ಗೀತಾ, ಊಟಕ್ಕೆ ರೆಡಿ ಮಾಡಿ. ಅಂದ್ರೆ ಅಶೋಕ ಇಡೀ ದಿನ ಆಫೀಸ್ಗೆ ಬಂದಿಲ್ಲ. ಏನ್ ಬಾಸ್, ಇವತ್ತು ರೆಸ್ಟ್ ಡೇನಾ ನಿಮ್ಗೆ? ಆಫೀಸ್ಗೆ ರಜಾ ಅಂತ ಹೇಳಲೇ ಇಲ್ಲ. ಮಾತಾಡಪ್ಪ ಅಶೋಕ ಚಕ್ರವರ್ತಿ. ಏನೋ ಗುರಾಯಿಸ್ತಿದ್ಯಾ? ನಾನು ನೋಡಿದ್ರೆ ನಿನ್ನ ನೋಡಕ್ಕೆ ಇಷ್ಟೊತ್ತಲ್ಲಿ ಬಂದಿದ್ದೀನಿ, ನೀನು ನೋಡಿದ್ರೆ ಆರಾಮಾಗಿ ಕೂತ್ಕೊಂಡಿದ್ಯಾ. ಯಾಕೆ ಬಂದಪ್ಪ ನಾನು ನೋಡೋಕ್ಕೆ? ನಾನು ನೋಡೋದ್ರಿಂದ ನಿನಗೇನಾಗೋದಿದೆ ಹೇಳು? ಮಗ, ಯಾಕೋ ಹಿಂಗೆ ಆಡ್ತಿದ್ಯಾ? ನಾನು ಆಫೀಸ್ಗೆ ಹೋಗಿಲ್ಲ ಅಂತ ಸಾಹೇಬ್ರಿಗೆ ಇವಾಗ ಗೊತ್ತಾಗ್ತಿದೆ. ಬೆಳಗ್ಗೆಯಿಂದ ನನ್ನ ಬಗ್ಗೆ ಯೋಚನೆನೂ ಬಂದಿರಲ್ಲ ಅಲ್ವಾ? ನಾವ್ಯಾರು ನಮ್ಮ ಬಗ್ಗೆ ಎಲ್ಲ ಯಾಕೆ ಗಮನಿಸ್ಬೇಕು? ಈಗ ಹೊಸ ಹೊಸ ಫ್ರೆಂಡ್ಸ್ ಬೇರೆ ಸಿಕ್ಕಿದ್ದಾರೆ, ಐ ಮೀನ್ ಗರ್ಲ್ ಫ್ರೆಂಡ್ಸ್. ಖುಷಿಯಾಗಿದ್ದಾರೆ ಸಾಹೇಬ್ರು. ಇರಲಿ, ಖುಷಿಯಾಗಿರಲಿ. ಮಗ, ಮೆಂಟ್ಲಾಗಿ ಮಾತಾಡಿದ್ರೆ ಹೊಡೆದಾಕ್ಬಿಡ್ತೀನಿ. ಏನಾಯ್ತು ಅಂತ ಕೇಳ್ತಿದ್ದೀನಿ ತಾನೇ, ಹೇಳು. ಏನಿಲ್ಲಪ್ಪ, ನನ್ನ ಯೋಗ್ಯತೆ ನನಗೆ ಗೊತ್ತಾಯ್ತು ಅಷ್ಟೇ. ಬಾಸ್ ಕುರ್ಚಿ, ಭಾರವಾಗಿರೋ ಕೋಟು, ಇದೆಲ್ಲ ನಮ್ಗೆ ಯಾಕೆ? ನನ್ನ ಜೀವನ ಇಷ್ಟೇ. ಸಿಂಗಲ್ ಬೆಡ್ರೂಮು, ಹಿತವಾಗಿರೋ ಹಾಡು, ಗಿಡಗಳ ಜೊತೆ ಮಾತು, ನೆಮ್ಮದಿಯಾಗಿದ್ಬಿಡ್ತೀನಿ. ದಯವಿಟ್ಟು ನನ್ನನ್ನು ಬಿಟ್ಬಿಡಿ ಸರ್. ಅಶೋಕ, ಕೆಟ್ಟ ಮಾತು ಬರ್ಸ್ಬೇಡ. ಯೋಗ್ಯತೆ ಅಂತ ಯೋಗ್ಯತೆ. ಆಯ್ತು ಕಣಪ್ಪ, ಸಾರಿ. ಬೆಳಿಗ್ಗೆಯಿಂದ ನಿನ್ನ ಹತ್ರ ಮಾತಾಡಿಲ್ಲ, ಎಲ್ಗೋಗಿದೆ ಅಂತ ಹೇಳಿಲ್ಲ, ಎರಡಕ್ಕೂ ಸೇರಿಸಿ ಸಾರಿ. ಹೌದು, ನೀನ್ ಯಾಕೆ ಆಫೀಸ್ಗೆ ಹೋಗಿಲ್ಲ? ಯಾಕೆ ಅಂದ್ರೆ ನನಗೆ ಬೇಡ. ನನ್ನ ಕೈಲಿ ಬಾಸ್ ಆಗೆಲ್ಲ ಇರೋಕ್ಕಾಗಲ್ಲ, ಬಿಟ್ಬಿಡು ನನ್ನ. ಏಯ್, ಬಿಟ್ಬಿಡು ಅಂದ್ರೆ ಏನೋ ಅರ್ಥ? ಕಾರಣ ಇಲ್ಲದೆ ನೀ ಈ ರೀತಿ ಆಡಲ್ಲ ಅಂತ ನಂಗೆ ಗೊತ್ತು. ಏನಾಯ್ತು ನೀನು ಹೇಳ್ಬೇಕು. ನಾನಾ? ಒಬ್ಬ ಮೂಟೆ ಹೋರೋನ್ಗೂ ತನ್ನ ಯಜಮಾನನ ಕಣ್ಣಿಗೆ ಒಳ್ಳೆ ಕೆಲಸಗಾರ ಅಂತ ಅನ್ಸ್ಕೋಬೇಕು ಅನ್ನೋ ಆಸೆ ಇರುತ್ತೆ. ನಾನು ಒಂದು ರೀತಿಲಿ ಮೂಟೆ ಹೊರೋನೆ. ನನ್ನ ಯಜಮಾನನಿಗೆ ನನ್ನ ಮೇಲೆ ನಂಬಿಕೆ ಇಲ್ಲ. ಇನ್ನು ನಾನು ಯಾಕಲ್ಲಿರಲಿ? ಮೊದಲು ಈ ಯಜಮಾನ ಆಳು ಅನ್ನೋದೆಲ್ಲ ನಿಲ್ಸು. ನಿಜ ಅದೇ ತಾನೇ? ಗುರು, ನಿನ್ ಕಾಲಕ್ಕೆ ಬಿದ್ಬಿಡ. ಮತ್ತಿನ್ನೇನು, ನೀನ್ ನನ್ನ ಮೇಲೆ ಸಿಟ್ ಮಾಡ್ಕೊಂಡ್ರೆ ನಂಗೆ ಉಸಿರು ಕಟ್ಟಂಗ ಆಗುತ್ತೆ ಮಾರಾಯ. ಮಗ, ಬೇರೆ ಯಾರೇ ನನ್ನ ಜೊತೆ ಜಗಳ ಆಡಿದ್ರು ಅವ್ರಿಗೆ ಸುಧಾರಿಸ್ಕೊಳಕ್ಕೆ ಟೈಮ್ ಕೊಡ್ತೀನಿ. ಬಟ್ ನೀನ್ ನನ್ನ ಮೇಲೆ ಕೋಪ ಮಾಡ್ಕೊಂಡ್ರೆ ನಾನು ತಡ್ಕೊಳಕ್ ಆಗಲ್ಲ ಮಗ. ಅಲ್ಲ ಕೊಡ, ನನ್ನ ಮೇಲೆ ಕೋಪಕ್ಕೆ ಆಫೀಸ್ಗೆ ಯಾಕೆ ಹೋಗಿಲ್ಲ ನೀನು? ಯಾಕೆ ಅಂದ್ರೆ ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ, ಅದಕ್ಕೆ. ಏನು, ನಿನ್ ಮೇಲೆ ನನಗ್ ನಂಬಿಕೆ ಇಲ್ವಾ? ಏಯ್, ಏನೋ ಮಾತಾಡ್ತಿದ್ಯಾ ನೀನು? ಮಗ, ನನಗೆ ನನ್ನ ಮೇಲಿರೋ ನಂಬಿಕೆಗಿಂತ ನಿನ್ ಮೇಲೆ ನಂಬಿಕೆ ಜಾಸ್ತಿ ಕಣೋ. ಒಂದ್ ಮಟ್ಟಕ್ಕೆ ನೆಮ್ಮದಿಯಾಗಿದ್ದೀನಿ ಅಂದ್ರೆ ಅದಕ್ಕೆ ನೀನೇ ಕಾರಣ ಕಣೋ. ನೀನೇ ಹೀಗೆ ಮಾತಾಡಿದ್ರೆ ಹೇಗೋ? ಫೈನ್, ನನ್ನಿಂದ ತಪ್ಪಾಗಿದೆ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಸಾರಿ ಅಲ್ಲ, ಏನು ಬೇಡ. ಏನೋ ಅಷ್ಟೊಂದು ಕೋಪ ನಿನ್ಗೆ? ಮಾತಾಡದೆ ಇದ್ಬಿಟ್ರೆ ಅದೊಂಥರ ಕಣೋ. ಮಾತಾಡಿ ನಮ್ಮ ಮಾತು ಯಾರು ಕೇಳದೆ ಇದ್ದಾಗ್ಲೇ. ಮಗ, ನಾನು ನಿನ್ನ ಮಾತು ಕೇಳಿಲ್ವಾ? ಅದೆಲ್ಲ ಬಿಡು. ಎಲ್ಲಿದೆ ನೀನು? ಯಾವಾಗ ಎಲ್ಲಿಡ್ತೀಯ, ಎಲ್ಲಿ ಹೋಗ್ತೀಯಾ, ಒಂದೂ ಹೇಳಲ್ಲ. ಇಷ್ಟೊತ್ತು ಸೀತಾಮಲ್ಲಿದ್ದೆ ತಾನೇ ನೀನು? ಇದನ್ನೇ ಆವಾಗ್ಲಿಂದ ಹೇಳ್ತೀಯ ಅಂತ ಕಾಯ್ತಿದ್ದೀನಿ. ನೀನು ಚಿಕ್ಕಿ ಕಾಲ್ ಮಾಡಿದ್ರು, ನಾನು ರಾಮ ಎಲ್ಲಿ ಅಂತ.
ನೀನು ಸೀತಾ ಮನೇಲಿದ್ಯಾ ಅಂತ ನಾನು ಅವ್ರಿಗೆ ಹೇಗೋ ಹೇಳಿ, ನನ್ನ ಜೊತೆ ಇದೆಯಾ ಅಂತ ಸುಳ್ಳು ಹೇಳಿದೆ. ಆಫೀಸಲ್ಲಿ ಬೇರೆ ನಾನೇ ಬಾಸ್ ಅಂತ ಸುಳ್ಳು ಹೇಳ್ಕೊಂಡು ಓಡಾಡ್ತಾ ಇದ್ದೀನಿ, ಮನೇಲಿ ನೋಡಿದ್ರೆ ಈ ಥರದ ಸುಳ್ಳು. ಸಾಕಾಗಿದೆ ಕಣೋ ನನಗೆ. ಇನ್ನು ಎಷ್ಟು ದಿನ ಅಂತ ಈ ರೀತಿ ಸುಳ್ಳು ಹೇಳ್ಕೊಂಡು ಓಡಾಡ್ಲಿ ಅಂತ ಗೊತ್ತಾಗ್ತಿಲ್ಲ. ಎಲ್ಲ ಸ್ವಲ್ಪ ದಿನ ಅಷ್ಟೇ ಅಂತ ನಿಂಗೂ ಗೊತ್ತಲ್ವಾ ಮಗ. ಈ ರೀತಿ ನೀನ್ ಕೋಪ ಮಾಡ್ಕೊಂಡ್ರೆ ಸಿಂಪಲ್ ಆಗಿರೋ ನನ್ನ ಲೈಫು ಕಾಂಪ್ಲಿಕೇಟ್ ಆಗೋಗ್ಬಿಡುತ್ತೆ ನೋಡು. ನಿನ್ ಲೈಫ್ ಸಿಂಪಲ್ಲಾ? ಹ್ಞೂ ಮಾರಾಯ, ನನ್ನ ಲೈಫ್ ತುಂಬಾನೇ ಸಿಂಪಲ್. ನನ್ನ ತಾತ, ನನ್ನ ಚಿಕ್ಕಿ, ನನ್ನ ಫ್ಯಾಮಿಲಿ, ಅಷ್ಟೇ ನನ್ನ ಲೈಫು. ಅದರಲ್ಲೂ ನಾನಿಲ್ಲ ನೋಡು. ನಾನು ನೀನು ಬೇರೆ ಏನೋ, ನಿನ್ನ ಸಪ್ರೇಟ್ ಆಗಿ ಹೇಳಕ್ಕೆ. ನನ್ನ ಫ್ಯಾಮಿಲಿ ಅಂದ್ಮೇಲೆ ಅದ್ರಲ್ಲಿ ನೀನು ಆಟೋಮೆಟಿಕ್ ಆಗಿ ಇನ್ಕ್ಲೂಡ್ ಆಗಿರ್ತೀಯ. ನನಗೂ ಅವ್ರ ಚಿಕ್ಕಿ ಅಂದ್ಮೇಲೆ ನಿನಗೂ ಅವ್ರ ಚಿಕ್ಕಿನೇ. ಸಚ್ ಅ ಗ್ರೇಟ್ ಫ್ರೆಂಡ್. ನಿನ್ ಬೆಸ್ಟ್ ಫ್ರೆಂಡ್ ಸಿಂಹಾಸನಕ್ಕೆ ಕಣ್ಣು ಹಾಕ್ತಿದ್ಯಾ? ಮಗ, ನಾವಿಬ್ರು ಒಂದೇ ಕಣೋ. ಚಪ್ಪಲಿನ ಎಲ್ಲಿಡ್ಬೇಕೋ ಅಲ್ಲೇ ಇಡ್ಬೇಕು. ಈ ವಿಷಯ ನಮ್ಮ ರಾಮನ ಗೊತ್ತಿಲ್ಲ. ಗೋಲ್ಡ್ ಮೆಡಲಿಸ್ಟ್ ಸರ್, ನನ್ನ ಮೇಲೆ ಇನ್ನೂ ಕೋಪನಾ? ನಿನ್ ಮೇಲೆ ಮಾತ್ರ ಅಲ್ಲ ಕಣ, ನನ್ನ ಮೇಲೂ ಕೂಡ. ಮಗ, ಅದೆಲ್ಲ ಊಫಿ. ನಾಳೆ ನೀನು ಆಫೀಸ್ ಬರ್ತಾ ಇದೆಯಾ, ಓಕೆನಾ? ಓಕೆ ಅಷ್ಟೇ. ಓಕೆ, ಬ್ಯಾಕ್ ಟು ಮ್ಯೂಸಿಕ್. ಮತ್ತೆ ಪ್ರಿಯಾ ಮೇಡಮ್ ಹೆಂಗಿದ್ದಾರೆ? ನಾಚಿಕೆ ನೋಡು ಕಳ್ಳ. ಓಕೆ, ಡ್ಯಾನ್ಸ್. ಮೊದಲು ನಮ್ಮ ಬಂಗಾರಿ ನೋಡಿದ್ರೇನೆ ಸಮಾಧಾನ ರೀ ನಂಗೆ. ನನಗೂ ಅಷ್ಟೇ. ಮದುವೆಗೆ ಹೋಗೋಕ್ಕಿಂತ ಬರೋವಾಗಲೇ ಭಾರಿ ಖುಷಿಯಾಗಿದ್ದು. ಅಜ್ಜಿ ಇಷ್ಟು ಬೇಗ ಬಂದ್ಬಿಟ್ರಾ? ನೀನು ನೋಡಕ್ಕೆ ಅಂತ ಓಡ್ ಬಂದ್ಬಿಟ್ವಿ. ಹೇಗಿದ್ಯಾ ನೀನು? ಚೆನ್ನಾಗಿದ್ದೇನೆ. ಅಮ್ಮಂಗೇನು ತೊಂದರೆ ಕೊಟ್ಟಿಲ್ಲ ತಾನೇ? ಏ, ನಮ್ಮ ಬಂಗಾರಿ ಹಾಗೆಲ್ಲ ತೊಂದರೆ ಕೊಡಲ್ಲ ಅಲ್ವಾ ಪುಟ್ಟಿ? ನಿಮ್ಮ ಮೊಮ್ಮಗಳನ್ನ ನಾನ್ ನೋಡ್ಕೊಂಡಿಲ್ಲಮ್ಮ, ಅವಳೇ ನನ್ನ ನೋಡ್ಕೊಂಡಿದ್ದು. ಹೌದೇನೆ ಬಂಗಾರಿ? ಸರಿ ಸೀತಾ, ಆಫೀಸ್ ಕೆಲಸ ನೋಡ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ನಿನಗೆ ಕಷ್ಟ ಆಗಿಲ್ವಾ ಸೀತಾ? ಹಾಗೇನಿಲ್ಲ ಅಮ್ಮ. ಅಜ್ಜಿ, ಸೀತಮ್ಮನ್ಗೆ ಜ್ವರ ಬಂದಿತ್ತು. ಹೌದಾ? ಅಮ್ಮ, ಇವಳು ಗಾಬರಿ ಪಟ್ಕೊಳ್ಳೋ ತರ ಹೇಳ್ತಿದ್ದಾಳೆ. ಆ ತರ ಏನೂ ಆಗಿಲ್ಲ. ಸೀತಾ, ಜ್ವರದಲ್ಲೇ ಎಲ್ಲ ಮಾಡ್ಕೊಂಡ್ಯಾ? ಇಲ್ಲ ಅಮ್ಮ, ರಾಮ್ ಬಂದಿದ್ರು, ಅವರು ಸಿಹಿನ ನೋಡ್ಕೊಂಡ್ರು. ನಾನು ಆರಾಮಾಗಿ ರೆಸ್ಟ್ ಮಾಡಿದೆ. ಹೇಳಿದಿದ್ರೆ ಇವ್ರನ್ನ ಮಾತ್ರ ಕಳಿಸಿ ನಾನು ಇರ್ತಾ ಇದ್ನಾ? ಪರವಾಗಿಲ್ಲ ಅಮ್ಮ. ಪುಟ್ಟಿ ನೋಡು, ನಾನು ನಿನ್ಗೆ ಏನೇನು ತಂದಿದ್ದೀನಿ ಅಂತ. ಅದು ನಾನು ತಂದಿರೋದು. ದುಡ್ಡು ಯಾರ್ದು? ಆ ದುಡ್ಡು ನಂದೆ. ಸಿಹಿ ನೋಡ, ನಿಂಗೋಸ್ಕರ ಏನೇನು ತಂದಿದ್ದೀನಿ ಅಂತ. ಬಳೆ, ಸರ. ಪುಟ್ಟಿ, ಇದನ್ನೆಲ್ಲನೂ ಇವಳೇ ತಂದಿದ್ದು. ಆದರೆ ನಾನು ನಿನಗೆ ಸ್ಪೆಷಲ್ ಆಗಿ ಇದನ್ನು ತಂದಿದ್ದೀನಿ. ಏನೇ ತಾತ? ಬಾದಾಮಿ. ನಿನ್ಗಿಷ್ಟ ಅಲ್ವಾ? ಅದಕ್ಕೆ ತಗೋ. ಯಾಕೆ ಇದನ್ನೆಲ್ಲ ತರಕ್ ಹೋದ್ರಿ? ಏ, ನಿನಗೂ ಏನಾದ್ರು ತರಬೇಕು ಅಂತ ಆಸೆ ನಮ್ಮ. ಆದರೆ ನಾವು ತಂದಿದ್ದೇನು ತಗೊಳ್ಳಲ್ವಲ್ಲ ನೀನು. ಆದರೂ ದೇವಸ್ಥಾನಕ್ಕೆ ಹೋಗಿದ್ವಿ, ಪ್ರಸಾದ ತಂದಿದ್ದೀವಿ. ಆಮೇಲೆ ನೀನು ಪ್ರಸಾದ ತಗೊಳ್ಳಮ್ಮ. ಥ್ಯಾಂಕ್ ಯು ಅಪ್ಪ. ಹಾಕ್ಲಾ ಸರ? ಹಾಕ್ಲಾ? ಸೀತಾ, 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 ಎಲ್ಲೇ ಇದೆಯೇ? ಸೀತಾ, ನಾನು ಕರೆದಿದ್ದು ಕೇಳಿಸ್ತಿದ್ಯಾ? ಸೀತಾ. ಅದ್ಕೆ? ಓಹೋ, ಪರವಾಗಿಲ್ವೇ? ಮಾತು ಬರ್ತಿದೆ. ನಾನೇನು ಮಾತಾಡೋಕ್ಕೂ ಆಗದೆ ಹೇಳೋಕ್ಕೂ ಆಗದೆ ಒದ್ದಾಡ್ತಿದ್ಯಾ ಅಂತ ಎಷ್ಟು ಗಾಬರಿ ಆಗೋಗಿತ್ತು ಗೊತ್ತಾ? ನಂಗೇನಾಯ್ತು ಅದಕ್ಕೆ? ಏನಾಯ್ತು ಅಂತ ನಾನು ನಿನ್ನನ್ನು ಕೇಳ್ಬೇಕು ತಾಯಿ. ಏನಾಯ್ತು ನಿನ್ಗೆ? ಎಲ್ಲಾನು ನಾವೇ ಬಂದು ತಿಳ್ಕೋಬೇಕು ಅಲ್ವಾ? ನಾವಿದೀವಿ ಅನ್ನೋದನ್ನ ಪದೇ ಪದೇ ಬಂದು ಜ್ಞಾಪಿಸ್ತಾ ಇರಬೇಕು. ನಿನಗೇನಾಗಿದೆ ಅಂತ ಮೂರನೇವರಿಂದ ಕೇಳಿ ತಿಳ್ಕೋಬೇಕು ಅಲ್ವಾ? ಅದಕ್ಕೆ ನನ್ಗೇನೂ ಆಗಿಲ್ಲ. ಓಹೋ,
ನಿನಗೇನು ಆಗದೇನೆ ಆ ಲಾಯರಪ್ಪ ಅಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದಾನೆ ಅಲ್ವಾ? ಲಾಯರಾ? ಆಫೀಸ್ಗೆ ಹೊರಟ್ಯಾ? ಆಲ್ ದಿ ಬೆಸ್ಟ್. ಅಪ್ಪು, ಆಫೀಸಲ್ಲೆಲ್ಲ ಓಕೆನಾ? ಯಾಚಿಕೆ ಯಾಕೆ ಹೀಗೆ ಕೇಳ್ತಾ ಇದ್ದೀರಾ? ಇಲ್ಲ, ನೆನ್ನೆ ಆಂಬ್ಯುಲೆನ್ಸ್ ಕರೆಸಿದ್ಯಲ್ಲ, ಯಾರಿಗೆ? ಅದು ಆ್ಯಕ್ಚುಲಿ ಯಾರಿಗಪ್ಪು? ನೆನ್ನೆ ಒಂದು ಕ್ಲೈಂಟ್ ಮೀಟಿಂಗ್ ಇತ್ತು ಚಿಕ್ಕಿ. ಅಲ್ಲಿ ಯಾರಿಗೋ ಒಬ್ರಿಗೆ ವೀಸಿಂಗ್ ಪ್ರಾಬ್ಲಮ್ ಆಯಿತು, ಎಮರ್ಜೆನ್ಸಿ ಅಂತ ಆಂಬ್ಯುಲೆನ್ಸ್ ಕಾಲ್ ಮಾಡಿದೆ ಅಷ್ಟೆ. ಓ, ಸರಿ ಹೋಯ್ತಾ ವೀಸಿ? ಯಾ ಚಿಕ್ಕಿ, ಈಸ್ ಫೈನ್. ಚಿಕ್ಕಿ, ಆಫೀಸ್ ಲೇಟ್ ಆಯಿತು, ಗೋ ಟು ಗೋ. ಬಾಯ್. ಬಾಯ್. ಶ್ರೀರಾಮ ಶ್ರೀರಾಮ, ಪಾಪ ಕಣೋ ನೀನು, ತುಂಬ ಒಳ್ಳೆಯವನು. ಬೆಳಗ್ಗೆ ಫೋನ್ ಮಾಡಿ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ಕೇಳ್ಕೊಂಡಿದ್ಯಾ, ಸಂಜೆ ಆ್ಯಂಬ್ಯುಲೆನ್ಸ್ ಕರೆಸಿದ್ಯಾ, ಈಗ ಕೇಳಿದ್ರೆ ಕ್ಲೈಂಟ್ಗೆ ವೀಸಿಂಗ್ ಅಂತ ಹೇಳ್ತಿದ್ಯಾ. ಸುಳ್ಳು ಹೇಳೋಕ್ಕೂ ಬರಲ್ಲ. ಸತ್ಯ ಏನು ಅಂತ ನಾನು ತಿಳ್ಕೊತೀನಿ.